ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಷ್ಟು ಜನಕ್ಕೆ ಈ ವಾರದ ಎಪಿಸೋಡ್ಸ್ ಎಲ್ಲ ನೋಡಿ ಅದರಲ್ಲಿ ಯಾರ ವ್ಯಕ್ತಿತ್ವ ಚೆನ್ನಾಗಿತ್ತು, ಅವರ ಆಟದ ಶೈಲಿ ಯಾರು ಚೇಂಜ್ ಮಾಡಿಕೊಂಡು ತಪ್ಪುಗಳನ್ನ ತಿದ್ಕೊಂಡು ಚೆನ್ನಾಗಿ ಹಾಡಿದರು ಅಂತ ನಿಮಗೆ ಅನ್ನಿಸ್ತು, ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಈ ವಾರ ಯಾರಿಗೆ ಕಿಚ್ಚನ ಚಪ್ಪಾಳೆ ಸಿಗಬೇಕು ಅಂತ. ನನ್ನ ಪ್ರಕಾರ ಈ ವಾರ ಅಶ್ವಿನಿ ಮ್ಯಾಮ್, ರಕ್ಷಿತಾ, ಸೂರಜ್ ಹಾಗೆ ಮಾಳು ಇವರಿಗೆ ಕಿಚ್ಚನ ಚಪ್ಪಾಳೆ ಸಿಕ್ಕಿದ್ರೂ ಆಶ್ಚರ್ಯ ಪಡಬೇಕಾಗಿಲ್ಲ. ನಾನು ಎಲ್ಲರಿಗೂ ಇನ್ನೊಂದು ಕ್ಲಿಯರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಎಪಿಸೋಡಲ್ಲಿ ಸ್ವಲ್ಪ ಬೋರಿಂಗ್ ಆಗಿ ಎಡಿಟ್ ಮಾಡಿ ಆಗ್ತಾ ಇದ್ದಾರೆ, ಬಟ್ ಲೈವಲ್ಲಿ ಎಲ್ಲರೂ ತುಂಬ ಲೈವ್ಲಿ ಆಗಿರುತ್ತೆ. ಅದರಲ್ಲೂ ರಕ್ಷಿತಾ ತುಂಬ ಆ್ಯಕ್ಟಿವ್ ಆಗಿ ತುಂಬ ಲೈವ್ಲಿ ಆಗಿರ್ತಾಳೆ. ಅವಳು ಬೇರೆಯವ್ರ ಜೊತೆ ಮಾತಾಡುವಾಗ ಅವಳು ಯೂಸ್ ಮಾಡೋ ವರ್ಡ್ಸು, ಅವಳ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡೋದು, ಇದೆಲ್ಲ ನೋಡ್ತಾ ಇದ್ದರೆ ತುಂಬ ಮೆಚ್ಯೂರಿಟಿ ಇದೆ ಈ ಹುಡುಗಿಗೆ. ಇಷ್ಟು ಚಿಕ್ಕ ವಯಸ್ಸಲ್ಲೇ ತುಂಬ ನೋಡಿದ್ದಾಳೆ, ತುಂಬ ಅನುಭವ ಇದೆ, ಜೀವನ ಏನು ಅಂತ ಗೊತ್ತಿದೆ, ಯಾವ ಸಿಚುವೇಶನ್ನ ಯಾವ ಥರ ಹ್ಯಾಂಡಲ್ ಮಾಡಬೇಕು ಅನ್ನೋ ಆ ಪ್ರಬುದ್ಧತೆ ಈ ಹುಡುಗಿಗಿದೆ ಅಂತ ನನಗೆ ಪರ್ಸನಲಿ ಫೀಲ್ ಆಯಿತು. ಬಟ್ ಎಪಿಸೋಡಲ್ಲಿ ಅಂಥದ್ದನ್ನೆಲ್ಲ ತೋರಿಸೋದಿಲ್ಲ, ಯಾಕೆ ಅಂತ ನನಗೆ ಗೊತ್ತಿಲ್ಲ. ಬರೀ ಗಲಾಟೆಗಳನ್ನ ತೋರಿಸ್ತಾರೆ. ಈ ಥರದ್ದು ಇನ್ಸ್ಪೈರಿಂಗ್ ಆಗಿರೋದನ್ನು ತೋರಿಸ್ಬೇಕಾಗುತ್ತೆ. ಬಟ್ ಎಡಿಟರ್ಸ್ ಏನಕ್ಕೆ ಆ ಥರ ಮಾಡ್ತಿದ್ದಾರೋ ನಂಗೆ ಗೊತ್ತಿಲ್ಲ. ನನಗೆ ಪರ್ಸನಲ್ಲಿ ಅತಿಥಿಗಳ ಜೊತೆ ಯಾರು ರಕ್ಷಿತಾ ಅವರ ಇಂಟರ್ಯಾಕ್ಷನ್ನು, ಮನೆ ಕೆಲಸದಲ್ಲಿ ಅವರು ತೊಡಗಿಸ್ಕೊಂಡಿರೋದು, ಮತ್ತು ಅವರು ಕಂಟೆಸ್ಟೆಂಟ್ಸ್ಗಳ ಜೊತೆ ಅವಳ ಬಿಹೇವಿಯರು, ಇದೆಲ್ಲ ನೋಡಿಬಿಟ್ಟು ನನಗೆ ಈ ಸಲ ಮತ್ತೆ ಕಿಚ್ಚನ ಚಪ್ಪಾಳೆ ರಕ್ಷಿತಂಗೆ ಸಿಗುತ್ತೆ ಅಂದ್ರೂ ಆಶ್ಚರ್ಯ ಪಡಬೇಕಾಗಿಲ್ಲ ಅಂತ ಅನ್ನಿಸ್ತು. ಹಾಗೆ ಸೂರಜು ಸಹ ಅವ್ರಿಗೆ ಕೊಟ್ಟಂಥ ಜವಾಬ್ದಾರಿನ ತುಂಬ ಪ್ರಾಮಾಣಿಕವಾಗಿ ನಿಭಾಯಿಸಿದರು. ಹಾಗೆ ಅವರು ಗೇಮಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಅವರು ಬೇರೆಯವ್ರ ಜೊತೆ ಬಿಹೇವ್ ಮಾಡೋದು, ಅವರು ಕಮ್ಯುನಿಕೇಟ್ ಮಾಡೋದು, ಅವ್ರ ಬಿಹೇವಿಯರು ಎಲ್ಲ ತುಂಬ ಚೆನ್ನಾಗಿದೆ. ಸೊ ಇವರು ರೇಸಲ್ಲಿದ್ದಾರೆ ಅಂತ ನನಗನ್ಸುತ್ತೆ. ಅದಾದಮೇಲೆ ಅಶ್ವಿನಿ ಮೇಡಮ್ಗೆ ಏನಕ್ಕೆ ಸಿಗಬೇಕು ಅಂದರೆ, ಲಾಸ್ಟ್ ಟೈಮು ಸುದೀಪ್ ಸರ್ ಬೈದ ಮೇಲೆ ತುಂಬ ಚೇಂಜಸ್ಗಳು ಅಶ್ವಿನಿ ಮೇಡಮಲ್ಲಿ ಕಾಣಿಸ್ತು. ತುಂಬ ಡೌನ್ ಆಗಿದ್ದಾರೆ. ಹಾಗೆ ಯಾರೇನೇ ಅಂದರೂ ಜಾಸ್ತಿ ರಿಯಾಕ್ಟ್ ಆಗ್ತಿಲ್ಲ. ಮತ್ತು ಅವ್ರ ಬಿಹೇವಿಯರಲ್ಲೂ ತುಂಬ ಚೇಂಜಸ್ ಕಾಣಿಸ್ತಾ ಇದೆ. ಅವರು ಗಿಲ್ಲಿ ಜೊತೆ ಅಷ್ಟೇ ಕಚ್ಚಾಡ್ತಿದ್ರು. ಈ ಯಾರು ಗೆಸ್ಟ್ಗಳು ಬಂದಾಗ ಗಿಲ್ಲಿಗೇನೋ ಆಗ್ತಾಯಿದೆ ಅಂದಾಗ ಇವರು ಗಿಲ್ಲಿಗೆ ತೊಗೊಂಡಿದ್ದು ಸ್ಟ್ಯಾಂಡು, ಇದೆಲ್ಲ ಚೆನ್ನಾಗಿ ಅನಿಸಿದೆ. ಸೊ ಗೊತ್ತಿಲ್ಲ, ಈ ವಾರ ಕಿಚ್ಚನ ಚಪ್ಪಾಳೆಯಲ್ಲಿ ಅಶ್ವಿನಿ ಮೇಡಮ್ ಸಹ ಇರ್ತಾರೆ. ಕೊನೆಯದಾಗಿ ಮಾಳು ಅಂದರೆ ಜನರ ಜೊತೆ ಬೆರೆಯೋದು, ಮಾತಾಡೋದು ಕಮ್ಮಿನೇ ಆಗಿದ್ರು ರಕ್ಷಿತನಿಗೆ ಒಂದು ಸ್ಟ್ಯಾಂಡ್ ತೊಗೊಂಡ್ರು. ಚಿಕ್ಕ ಹುಡುಗಿ ಧ್ರುವಂತ್ ಯಾವಾಗ ಉರಿತಾ ಇದೆಯಾ ಅಂತ ಕೇಳಿದರು, ಆವಾಗ ರಕ್ಷಿತಂಗೋಸ್ಕರ ಒಂದು ಸ್ಟ್ಯಾಂಡ್ ತೊಗೊಂಡ್ರು. ಧ್ರುವಂತು ರಕ್ಷಿತೆಗೆ ನಿಂಗೆ ಉರಿತಾ ಇದೆಯಾ ಅಂತ ಹೇಳಿದ್ದು ಮಾಳು ಅವ್ರಿಗೆ ಇಷ್ಟ ಆಗಿಲ್ಲ. ಸೊ ಅದಕ್ಕೋಸ್ಕರ ಒಂದು ಹೆಣ್ಮಗಳಿಗೋಸ್ಕರ ಅವರು ಸ್ಟ್ಯಾಂಡ್ ತೊಗೊತಾರೆ. ಏನು ಧ್ರುವಂತ್ ಉರಿತಾ ಇದೆಯಾ ಅಂತ ಏನು ಕೇಳ್ತಾ ಇದ್ದೆ ನೀನು, ಒಂದು ಮಗಳಿಗೆ ಅಂತ ಅಂದಿದ್ದು ನನಗೆ ಭಾಳ ಚೆನ್ನಾಗಿ ಅನ್ನಿಸ್ತು. ಮೇ ಬಿ ಇಲ್ಲಿ ಮಾಳು ಅವರು ಗೆದ್ದಿದ್ದಾರೆ ಅಂತ ಅನಿಸುತ್ತೆ. ಅಲ್ಲಿ ಅಷ್ಟು ಜನ ಇದ್ದರೂ ಯಾರೂ ಏನೂ ಮಾತಾಡಲಿಲ್ಲ. ಬರೀ ಮಾಳು ಅವರು ವಾಯ್ಸ್ ರೈಸ್ ಮಾಡಿ ಧ್ರುವನ್ ಜೊತೆ ಫೈಟ್ ಮಾಡಿದರು. ಈ ಕಾರಣಕ್ಕೆ ನನಗೆ ಅನಿಸುತ್ತೆ ಮಾಳು ಅವರಿಗೆ ಈ ವಾರದ ಕಿಚ್ಚನ ಚಪ್ಪಾಳೆ ಸಿಕ್ಕಿದ್ರು ಆಶ್ಚರ್ಯ ಪಡೋ ಹಾಗಿಲ್ಲ. ಸೊ ಫ್ರೆಂಡ್ಸ್, ಇದಾಗಿತ್ತು ನನ್ನ ಕಿಚ್ಚನ ಚಪ್ಪಾಳೆ ಅನಾಲಿಸಿಸ್ ವಿಡಿಯೋ. ನಿಮಗೆ ವಿಡಿಯೋ ಇಷ್ಟ ಆದರೆ ನನ್ನ ವಿಡಿಯೋ ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮ್ಮ ಪ್ರಕಾರ ಈ ವಾರ ಕಿಚ್ಚನ ಚಪ್ಪಾಳೆ ಯಾರಿಗೆ ಕೊಡಬೇಕು ಮತ್ತು ಏನಕ್ಕೆ ಕೊಡಬೇಕು ನನಗೆ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕಾಗಿ.